ನನ್ನಪ್ಪ ಗೋಲ್ಡ್ ಮೆಡಲಿಸ್ಟ್ ಬಿಟ್ಟು ಹೋದ ಅಪ್ಪನ ಬಗ್ಗೆ ಮೊದಲ ಬಾರಿ ನಿರೂಪಕಿ ಅನುಶ್ರೀ ಅವರು ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ದಯಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಕರಾವಳಿ ಬೆಡಗಿ ಪ್ರಸಿದ್ಧ ನಿರೂಪಕಿ ಅನುಶ್ರೀ ಅವರು ಮೊದಲ ಬಾರಿಗೆ ತಮಿಳಿನಲ್ಲಿ ಸಂದರ್ಶನ ನೀಡಿದ್ದಾರೆ. ತಮಿಳಿನ ಕೆಲವೊಂದಿಷ್ಟು ಕಾರ್ಯಕ್ರಮಕ್ಕೆ ಬಂದಿದ್ದು ಈ ಒಂದು ವಿಡಿಯೋವನ್ನು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹಾಗೆ ಸಂದರ್ಶನದಲ್ಲಿ ಇವರು ಹೇಳಿಕೊಂಡಿದ್ರು. ಏನಂತ ಹೇಳಿದರು ಅಂದರೆ, ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು ಮಾತು ಜಾಸ್ತಿ ಮಾತನಾಡುವುದು ಹೇಗೆ, ಎಲ್ಲಿ ನಿರೂಪಣೆ ಕಲಿತೀರಿ ಎಂದು ಸಂದರ್ಶಕ ಒಂದು ಪ್ರಶ್ನೆಯನ್ನು ಕೇಳಿದಾಗ ಉತ್ತರಿಸಿದ ಅನುಶ್ರೀ ಈ ಒಂದು ಮಾತು ಜಾಸ್ತಿ ಹಾಡುವುದೆಂದರೆ ಅದು ನನ್ನಪ್ಪನಿಂದ ಬಂದ ಮುಂದೆ ಒಂದು ಬಳುವಳಿ. ಅವರು ತುಂಬ ಮಾತನಾಡುತ್ತಿದ್ದರು. ಅವರು ಕೆಲಸ ಮಾಡಿಕೊಂಡಿದ್ದಂತಹ ಕಂಪನಿಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟ್. ಮಾತು ನನಗೆ ನನ್ನ ತಂದೆಯಿಂದಲೇ ಬಂದಿದ್ದು ಎಂಬ ಮಾತನ್ನು ಕೂಡ ಹೇಳ್ತಾರೆ. ಒಬ್ಬ ತಂದೆಯಾದವನು ಹೀರೋ ಥರ ಇರಬೇಕು. ನಮ್ಮ ತಂದೆ ನಮಗೆ ಹೀರೋ ಥರ ಇರಲಿಲ್ಲ. ನನ್ನ ಅಮ್ಮನ ಜೊತೆಗೆ ಒಳ್ಳೆಯ ಗಂಡನಂತೆ ಇದ್ರ ನನಗಂತೂ ಗೊತ್ತಿಲ್ಲ. ಅವರು ಮನೆಗೆ ಸರಿಯಾಗಿ ಬರ್ತಿರಲಿಲ್ಲ. ಅವರ ಬಿಸ್ನೆಸ್, ಅವರ ಫ್ರೆಂಡ್ಸ್, ಹಾಗೆಯೇ ಅವರ ಸ್ಟ್ಯಾಂಡರ್ಡ್ ಅದೇ ಜೀವನ ಆಗಿತ್ತು. ನಮ್ಮ ಜೀವನ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸಿದ್ದೇ ಇಲ್ಲ. ಒಂದು ಸಮಯದಲ್ಲಿ ಅವರಿಗೆ ನಮ್ಮ ಜೊತೆಗೆ ಇರಲು ಇಷ್ಟ ಇರಲಿಲ್ಲ. ಅವರೇ ತೀರ್ಮಾನಿಸಿ ನಮ್ಮನ್ನು ಬಿಟ್ಟು ಹೋದರು. 75 ವರ್ಷಗಳ ಹಿಂದೆ ನಮ್ಮನ್ನು ಬಿಟ್ಟು ಹೋದರು. 25 ವರ್ಷ ಅವರಿಲ್ಲದೆ ನಾವು ಬೆಳೆದಿದ್ದು. ಅಪ್ಪ ಇಲ್ಲದೆ ಬದುಕುವುದು ಮೊದಲಿಗೆ ನಮಗೆ ಕಷ್ಟವಾಯಿತು. ಸಮಾಜ ನೋಡುವ ರೀತಿ ಬದಲಾಯಿತು. ಅಪ್ಪ ಇಲ್ಲದ ಹೆಣ್ಣು ಮಗುವನ್ನು ಸಮಾಜ ನೋಡುವ ರೀತಿಯೇ ಬೇರೆ. ಅಪ್ಪ ಇಲ್ಲದ ಹೆಣ್ಣು ಮಗು ಸಂಜೆ 7 ಗಂಟೆ ಮೇಲೆ ಮನೆಗೆ ಬಂದರೆ ನೋಡುವ ರೀತಿಯೇ ಬೇರೆ. ಅಪ್ಪ ಇಲ್ಲದ ಮಕ್ಕಳು ಟೆಲಿವಿಷನ್ ಇಂಡಸ್ಟ್ರಿಗೆ ಹೋದರೆ ನೋಡುವ ರೀತಿಯೇ ಬೇರೆ. ಅಪ್ಪ ಇಲ್ಲದ ಹೆಣ್ಣು ಮಕ್ಕಳು ಜೀವನದಲ್ಲಿ ಸಾಧಿಸಿದರೆ ನೋಡುವ ರೀತಿಯೇ ಬೇರೆ. ಅಪ್ಪ ಇಲ್ಲದ ಮಗಳು ಮನೆ ಖರೀದಿ ಮಾಡಿದರೆ ನೋಡುವ ರೀತಿಯೇ ಬೇರೆ. ಅದೇ ಒಂದು ಹುಡುಗ ತೆಗೆದರೆ ಅದು ಇತರರಿಗೆ ಮಾದರಿ ಎನ್ನುತ್ತಾರೆ. ಒಂದು ಹುಡುಗಿ ತೆಗೆದರೆ ಅದಕ್ಕೆ ಬೇರೆ ಹೆಸರು ನೀಡುತ್ತಾರೆ. ನಾನು ಇದೆಲ್ಲವನ್ನ ಅನುಭವಿಸಿದ್ದೇನೆ. ನನಗೆ ಮಾತಿನ ಮಹತ್ವ ತುಂಬಾ ಲೇಟ್ ಆಗಿ ತಿಳಿದಿದ್ದು. ಬೆಂಗಳೂರಿಗೆ ಹೋದ ನಂತರ ಹಣ ಸಿಗುತ್ತದೆ, ಕೆಲಸ ಮಾಡಬೇಕು ಅಂದುಕೊಂಡಿದ್ದೆ. ಆಗ ನನಗೆ ಒಂದು ದಿನಕ್ಕೆ 250 ರು ವೇತನ ಇತ್ತು. ತಿಂಗಳಿಗೆ ಕೊನೆಗೆ 1500 ರು ಬಂದರೆ ಅದು ದೊಡ್ಡ ವಿಷಯವೇ ಆಗಿತ್ತು. ನನ್ನ ಹಾಸ್ಟೆಲ್ ಫೀಸ್ 2000 ಆಗಿತ್ತು. ಹೀಗಾಗಿ ಅದು ಮ್ಯಾಚ್ ಆಗ್ತಿರಲಿಲ್ಲ. ಬೆಂಗಳೂರಿನಲ್ಲಿ ಆಗ MC ರೀನಾ ತುಂಬ ಫೇಮಸ್ ಆಗಿದ್ರು. ಅವರ ಜೊತೆ ನಾನು ಸಹಾಯಕಿಯಾಗಿ ಹೋಗ್ತಿದ್ದೆ. ಬಳಿಕ ಅವರು ನನಗೆ ನೀನೇ ಮಾಡು ಎಂದು ಹೇಳ್ತಿದ್ರು. ಈ ಒಂದು ವಿಚಾರ ಬಂದ ತಕ್ಷಣ ಅವರು ಈ ಒಂದು ಸಪೋರ್ಟ್ ಕೊಟ್ಟರು. ಹೀಗೆ ನಾನು ಮಾತನ್ನು ಆರಂಭಿಸಿ ಭಾಳ ಅದ್ಭುತವಾದ ಒಂದು ನಿರೂಪಕಿ ಆಗಿದ್ದೇನೆ ಎಂಬ ಮಾತನ್ನು ಒಂದು ಸಂದರ್ಶನ ಹುಣ್ಣದಲ್ಲಿ ಇದೀಗ ಅನುಶ್ರೀ ಅವರು ಹೇಳಿಕೊಂಡಿದ್ದಾರೆ. ಆದರೆ ಕೊನೆಗೂ ತಂದೆ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಕೊಟ್ಟಿದ್ದಾರೆ. ಕೊನೆಗೂ ತಂದೆಯವರು ಗೋಲ್ಡ್ ಮೆಡಲಿಸ್ಟ್ ಅಂತ ಕೂಡ ಇವರು ತಿಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.